ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೋಗೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 23ನೇ ವಾಕ್ಯ. ರೋಮನ್ ಚಾಪ್ಟರ್ 6 ವರ್ಸ್ 23. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಸೊ ಪಾಪವು ಅಂತ ಹೇಳಿದ್ರೆ ಕೆಟ್ಟತನ, ಅಥವಾ ನಮ್ಮ ಜೀವನದಲ್ಲಿ ನಾವು ಮಾಡುತ್ತಿರುವಂಥ ಕೆಟ್ಟ ಕಾರ್ಯಗಳು. ಪಾಪ ಮಾಡುವ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಮರಣ, ಅದರ ಸಂಬಳ ಮರಣ ಎಂಬುದಾಗಿ. ಯಾರೆಲ್ಲ ಕೆಟ್ಟತನವನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಅವರು ಅನುಭವಿಸಬೇಕಾಗಿರೋದು ಏನಂದರೆ ಮರಣ ಎಂಬುದಾಗಿ ಸತ್ಯವೇದ ದೇವರ ವಾಕ್ಯ ಹೇಳ್ತದೆ. ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೀವಿ ಏನಂದರೆ ನಾವು ಕೆಟ್ಟತನ ಮಾಡಿದ್ರು, ನಾವು ಪಾಪ ಮಾಡಿದ್ರು, ನಾವು ಕೆಟ್ಟವರಾಗಿ ಆಲೋಚನೆ ಮಾಡಿದ್ರು, ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದ್ರು ನಮಗೇನು ಆಗಿಲ್ಲ ಅಂತ ಅನೇಕ ಸಾರಿ ಆಲೋಚನೆ ಮಾಡ್ತೀವಿ. ಒಂದು ವೇಳೆ ಬೀಡಿ ಸಿಗೋದಾಗಿರ್ಬೋದು, ಅಥವಾ ಗುಟ್ಕ ತಿನ್ನೋದಾಗಿರ್ಬೋದು, ಅಥವಾ ವಿಚಾರ ಮಾಡೋದಾಗಿರ್ಬೋದು, ಅಥವಾ ಒಂದು ವೇಳೆ ಅಶೀಲವಾದದ್ದನ್ನು ನೋಡುವುದಾಗಿರ್ಬೋದು, ಅಥವಾ ಗಾಂಜವನ್ನು ತೆಗೆದು ಏನೋ ಪಾಪವಾದ ಕಾರ್ಯಗಳು, ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂಥದ್ದು, ಅಥವಾ ಸತ್ಯಕ್ಕೆ ವಿರೋಧವಾಗಿ ಜೀವನ ಮಾಡುವಂಥದ್ದು, ಅಪರಿಶುದ್ಧವಾಗಿ ಜೀವಿಸುವಂಥ ಇವೆಲ್ಲ ಕಾರ್ಯಗಳು ಇವೇನಾಗಿದ್ದಾವೆ ಅಂತ ಹೇಳಿದ್ರೆ ಕೆಟ್ಟವುಗಳು ಆಗಿವೆ, ಪಾಪಗಳು ಆಗಿವೆ. ಈ ಪಾಪ ಮಾಡುವ ವ್ಯಕ್ತಿಗಳು ಏನಾಗ್ತಾರೆ ಅಂತ ಹೇಳಿದ್ರೆ ಮರಣವನ್ನು ಅನುಭವಿಸ್ತಾರೆ. ಯಾವ ಮರಣವನ್ನು ಅನುಭವಿಸ್ತಾರೆ? ಒಂದು ಉದಾಹರಣೆ ಏನಂದರೆ, ಮನುಷ್ಯನಿಗೆ ಜ್ವರ ಬರುತ್ತೆ. ಮನುಷ್ಯನಿಗೆ ಜ್ವರ ಬಂದಾಗ ಹತ್ತತ್ರ ಅದು 100 ಡಿಗ್ರಿಗೆ ಬರುವಾಗ ಮನುಷ್ಯನ ದೇಹದಲ್ಲಿ ಹೊರಗಡೆ ಅದು ಕಾಣಿಸಿಕೊಳ್ಳುತ್ತೆ. ಆದರೆ ಅದು ಮೊದಲು ಜ್ವರ ಬರುವಂಥದ್ದು ಏನಾಗಿದೆ ಅಂದರೆ ಮನುಷ್ಯನ ದೇಹದ ಒಳಭಾಗದಲ್ಲಿ ಜ್ವರ ಪ್ರಾರಂಭವಾಗುತ್ತೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮರಣ ಅನ್ನುವಂಥದ್ದು ಒಳಗಿನ ಮನುಷ್ಯ ಸಾಯುವುದಕ್ಕೆ ಪ್ರಾರಂಭಿಸ್ತಾರೆ. ಸಮಾಧಾನ ಸತ್ತೋಗುತ್ತೆ, ಸಂತೋಷ ಸತ್ತೋಗುತ್ತೆ, ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಆಶೀರ್ವಾದ, ಅಭಿವೃದ್ಧಿಗಳು ಹೀಗೆ ಒಂದೊಂದಾಗಿ ಒಂದು ವೇಳೆ ಶಾರೀರಿಕವಾಗಿ ಬಲಹೀನತೆ ಆಗಿರ್ಬೋದು, ಶಾರೀರಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮನುಷ್ಯ ಏನಾಗುತ್ತಾನೆ ಅಂತ ಹೇಳಿದ್ರೆ ಸಾಯುವುದಕ್ಕೆ ಅಥವಾ ಕಳೆದುಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾನೆ. ಇದೇ ಪಾಪವು ಕೊಡುವ ಸಂಬಳ ಮರಣ. ಕೆಟ್ಟತನಕ್ಕೆ ಸಿಗುವಂಥ ಒಂದು ಸಂಬಳ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಆಶೀರ್ವಾದ, ನಮ್ಮ ಆರೋಗ್ಯ, ನಮ್ಮ ಸಮಾಧಾನ, ನಮ್ಮ ಸಂತೋಷ ಕಳೆದುಕೊಳ್ಳುವಂಥದ್ದು ಆಗಿದೆ. ಆದರೆ ಈ ಪಾಪದಿಂದ, ಈ ಕೆಟ್ಟತನದಿಂದ ಯಾರಾದರೂ ನಮ್ಮನ್ನು ಬಿಡಿಸುವುದಕ್ಕಾಗಿದ್ದಾರಾ ಎಂಬುದಾಗಿ ನಾವೇನಾದರೂ ಯೋಚಿಸ್ತಾ ಇದ್ದರೆ ಯೇಸು ಸ್ವಾಮಿ ಆ ಪಾಪಗಳಿಂದ, ಆ ಕೆಟ್ಟತನದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ. ಯಾಕೆ ಸಿದ್ಧವಾಗಿದ್ದಾನೆ ಅಂದರೆ ಆತ ನಿನ್ನನ್ನು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ, ನಿನ್ನನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಆತ ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಕ್ಷಮಿಸಿ, ಆತನೇನು ಮಾಡ್ತಾನೆ ಅಂತ ಹೇಳಿದ್ರೆ ನಿನ್ನನ್ನು ತನ್ನ ರಕ್ತದಲ್ಲಿ ಆತ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆ ಪ್ರಾಣ ಕೊಟ್ಟಿದ್ದರ ನಿಮಿತ್ತವಾಗಿ, ತನ್ನ ರಕ್ತವನ್ನು ಸುರಿಸಿದ ನಿಮಿತ್ತವಾಗಿ ಆತನು ನಿನ್ನ ಪಾಪಗಳನ್ನು ಅಥವಾ ನಿನ್ನ ಕೆಟ್ಟತನವನ್ನು ದೇವರು ತೆಗೆದುಹಾಕಿ ನಿನ್ನನ್ನು ಶುದ್ಧಳನ್ನಾಗಿ ದೇವರು ಮಾಡಿ ನಿನ್ನನ್ನು ನಿತ್ಯ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಇವತ್ತು ಆತನ ನಂಬುತ್ತೀಯಾ? ನಿನಗೆ ಬರಬೇಕಾಗಿರುವಂಥ, ಕೆಟ್ಟತನಕ್ಕೆ ಬರಬೇಕಾಗಿರುವಂಥ ಆ ಸಂಬಳವನ್ನು ದೇವರು ತೆಗೆದುಹಾಕಿ ನಿತ್ಯ ಜೀವದ ಒಂದು ಭಾಗ್ಯತೆಗೆ ನಿನ್ನನ್ನು ದೇವರು ನಡೆಸುವುದಕ್ಕಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.